ಪ್ರಿಯ ಭಕ್ತಾದಿಗಳೇ, ಕಳೆದ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಅಂದರೆ ರಾಮಚಂದ್ರ ಭಾಯ್ರಿ ಅವರು ಕಲ್ಕತ್ತಾಗೆ ಕೆಲಸ ಹುಡುಕಲು ಹೋಗಿ ಹೇಗೆ ದಕ್ಷಿಣೇಶ್ವರದ ಭವ್ಯವಾದ ಸ್ಥಳವನ್ನು ವೀಕ್ಷಿಸಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಿ ಹಾಗೂ ಗುರು ಮಹಾರಾಜರ ಆಶೀರ್ವಾದ ತೆಗೆದುಕೊಂಡು ಬೇಲೂರು ಮಠಕ್ಕೆ ಭೇಟಿ ನೀಡಿ ಸ್ವಾಮಿ ವಿವೇಕಾನಂದರು ಹಾಗೂ ಶಾರದಾದೇವಿಯವರ ಆಶೀರ್ವಾದ ಪಡೆದುಕೊಂಡು ಮಡಿಕೇರಿಗೆ ಹಿಂತಿರುಗಿದ ವಿಷಯವನ್ನು ನೀವು ಕೇಳಿದ್ದೀರಿ. ಇಂದಿನ ಸಂಚಿಕೆಯಲ್ಲಿ ರಾಮಚಂದ್ರ ಭಾಯ್ರಿ ನಮ್ಮ ಕುಟುಂಬಕ್ಕೆ ಹೇಗೆ ನಿಕಟವಾದ ಸಂಬಂಧ ಇಟ್ಟುಕೊಂಡಿದ್ದರು ಎಂಬ ವಿಶೇಷವಾದ ವಿವರವನ್ನು ಇಂದು ಅವರ ಪುಣ್ಯ ಸ್ಮರಣೆಯ ದಿನದಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಆಶಿಸುತ್ತೇವೆ. ರಾಮಚಂದ್ರ ಭಾಯ್ರಿರವರು ಅಂದರೆ ನಾವು ಕರೆಯುತ್ತಿದ್ದುದು ಅವರನ್ನು ಭಾಯ್ರಿ ಮೇಷ್ಟ್ರು ಅಂತ. ಅವರು ನಮ್ಮ ಮನೆಗೆ ಬಂದರೆ, ಭಾಯ್ರಿ ಮೇಷ್ಟ್ರೆ ಕಾಫಿ ಕುಡೀರಿ, ಊಟ ಮಾಡಿ, ತಿಂಡಿ ತಿನ್ನಿ ಅಂತ ನಮ್ಮ ಮನೆಯ ಎಲ್ಲ ಸದಸ್ಯರು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದರು. ಅವರು ದಿನದ ಬಹುಭಾಗ ನಮ್ಮ ಮನೆಯಲ್ಲೇ ಕಳೆಯುತ್ತಿದ್ದರು. ಕೂಡಿಗೆಯಲ್ಲಿ ನಮ್ಮ ಮನೆ ಇತ್ತು. ಅವರು ಅಲ್ಲೇ ಸಮೀಪದಲ್ಲಿ ಒಂದು ರೂಮ್ ಮಾಡಿಕೊಂಡು ಇರುತ್ತಿದ್ದರು. ಅವರು ಹಾಗೂ ನಮ್ಮ ದೊಡ್ಡಪ್ಪ ಅಂದರೆ ಎ.ಟಿ. ಸುಬ್ಬರಾವ್ ಒಟ್ಟಿಗೆ ಚೆಟ್ಟಿಮಾನಿ ಎಂಬ ಊರಲ್ಲಿ ಮೇಷ್ಟ್ರಾಗಿ ಒಟ್ಟಿಗೆ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನಮ್ಮ ದೊಡ್ಡಪ್ಪ ಸಂಗೀತ ಮೇಷ್ಟ್ರು, ಆದರೆ ನಮ್ಮ ಭಾಯ್ರಿ ಮೇಷ್ಟ್ರು ಕನ್ನಡ ಟೀಚರ್ ಆಗಿದ್ದರು. ಇವರು ನಮ್ಮ ಅಜ್ಜಿಯಾದ ಶಾರದಮ್ಮನವರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು. ನಮ್ಮ ಅಜ್ಜಿ ಶಾರದಮ್ಮ ಅವರಿಂದ ಹಿಡಿದು ನಮ್ಮ ಕುಟುಂಬದ ಕೊನೆಯ ಸಂತಾನರಾದ ನಾವೆಲ್ಲರೂ ರಾಮಕೃಷ್ಣಾಶ್ರಮದ ಭಕ್ತರು. ಶಾರದಮ್ಮನವರು ಮತ್ತು ಅವರ ಮಕ್ಕಳು ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವರಿಂದ ಮಂತ್ರದೀಕ್ಷೆ ಪಡೆದಿದ್ದವರು. ನಮ್ಮ ಶಾರದಮ್ಮಜ್ಜಿಗೆ ಯತೀಶ್ವರಾನಂದರೊಂದಿಗೆ ಒಳ್ಳೆಯ ಪರಿಚಯವಿತ್ತು. ನಮ್ಮ ಕುಟುಂಬದವರು ಆಶ್ರಮದ ಮುಂದೆ ನಿಂತು ಭಿಕ್ಷಾಟನೆ ಮಾಡುತ್ತಿರುವಾಗ ಸ್ವಾಮಿ ಯತೀಶ್ವರಾನಂದರು ಒಳಕ್ಕೆ ಕರೆದು ಆಗೆಲ್ಲ ಭಿಕ್ಷೆ ಬೇಡಬಾರದು ಎಂದು ತಿಳಿಸಿ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಿ ತದನಂತರ ಪ್ರತಿದಿನವೂ ಆಶ್ರಮದಿಂದ ನಮ್ಮ ಕುಟುಂಬಕ್ಕೆ ಪ್ರಸಾದವನ್ನು ಕಳುಹಿಸುತ್ತಿದ್ದರು. ಹೀಗೆಯೇ ನಮ್ಮ ಕುಟುಂಬದವರೆಲ್ಲರೂ ಇಂದಿಗೂ ಶ್ರೀರಾಮಕೃಷ್ಣಾಶ್ರಮಕ್ಕೆ ಎಂದೆಂದೂ ಚಿರಋಣಿ. ನಮ್ಮ ಭಾಯ್ರಿ ಮೇಷ್ಟ್ರು ಪ್ರತಿದಿನ ನಮ್ಮ ಅಜ್ಜಿಯೊಂದಿಗೆ ಮಾತನಾಡುತ್ತಾ ಹೀಗೆಯೇ ಶ್ರೀರಾಮಕೃಷ್ಣ ವಚನವೇದದ ಪುಸ್ತಕದ ಬಗ್ಗೆ ವಿಚಾರ ಬಂತು. ಆಗ ಅವರು, ಯಾವುದು ಈ ಪುಸ್ತಕ, ಏನನ್ನು ಓದುತ್ತಿದ್ದೀರಿ ಎಂದು ಕೇಳಿದರು. ಆಗ ನಮ್ಮಜ್ಜಿಯವರು, ಇದು ರಾಮಕೃಷ್ಣ ವಚನವೇದ ಎಂದು ಹೇಳಿ ಅದರ ಮಹತ್ವ ತಿಳಿಸಿಕೊಟ್ಟರು. ಭಾಯ್ರಿ ಮೇಷ್ಟ್ರಿಗೆ ಮುಂಚೆ ಆಧ್ಯಾತ್ಮಿಕತೆಯ ಕಡೆಗೆ ಅಷ್ಟು ಒಲವಿರಲಿಲ್ಲ. ಅವರಿಗೆ ಸನ್ಯಾಸಿಗಳ ಮೇಲೆ ನಂಬಿಕೆಯೂ ಇರಲಿಲ್ಲ. ಇದನ್ನು ನಮ್ಮಜ್ಜಿಯೊಂದಿಗೆ ಪ್ರಸ್ತಾಪಿಸಿದಾಗ ಅವರು, ನೀವು ಏನು ಬೇಕಾದರೂ ಹೇಳಿ, ಆದರೆ ನಮ್ಮ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಆಗಲ್ಲ, ಅವರ ಬಗ್ಗೆ ತಾತ್ಸಾರ ಬೇಡ ಎಂದು ಸ್ವಲ್ಪ ಎತ್ತರದ ಧ್ವನಿಯಲ್ಲಿ ಹೇಳಿ ಶ್ರೀರಾಮಕೃಷ್ಣ ವಚನವೇದ ಪುಸ್ತಕವನ್ನು ಅವರ ಕೈಯಲ್ಲಿಟ್ಟು ಇದನ್ನು ಓದಿ ಎಂದು ಹೇಳಿದರು. ನಮ್ಮ ಭಾಯ್ರಿ ಮೇಷ್ಟ್ರು ಆ ಪುಸ್ತಕದ ಮೊದಲನೆಯ ಪುಟ ಓದಿದಂತೆಯೇ ಅವರಲ್ಲಿ ಯಾವುದೋ ಒಂದು ಶಕ್ತಿ ಜಾಗೃತವಾಗಿ ಅವರ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯಲು ಪ್ರಾರಂಭಿಸಿತು. ಸಾಮಾನ್ಯವಾಗಿ ಬರುತ್ತಿದ್ದ ಭಾಯ್ರಿ ಮೇಷ್ಟ್ರು ನಮ್ಮ ಮನೆಗೆ ನಮ್ಮ ಅಜ್ಜಿ ಓದುತ್ತಿದ್ದ ಶ್ರೀರಾಮಕೃಷ್ಣರ ವಚನವೇದವನ್ನು ಕೇಳಲು ಮತ್ತೆ ಮತ್ತೆ ನಮ್ಮ ಮನೆಗೆ ಬರಲು ಜಾಸ್ತಿಯಾಯಿತು. ಹೀಗೆ ಕಾಲ ಉರುಳಿದಂತೆ ಬೆಂಗಳೂರು ರಾಮಕೃಷ್ಣಾಶ್ರಮವನ್ನು ನೋಡಬೇಕೆಂದು ನಮ್ಮ ಅಜ್ಜಿಯವರೊಂದಿಗೆ ಪ್ರಸ್ತಾಪನೆ ಇಟ್ಟರು. ಆಗ ನಮ್ಮ ತಂದೆಯವರಾದ ಶ್ರೀಯುತ ಎ.ಟಿ. ಮಂಜುನಾಥರಾವ್ ಅವರೊಂದಿಗೆ ಬೆಂಗಳೂರು ಆಶ್ರಮ ನೋಡಲು ಬಂದರು. ವಾತಾವರಣ ನೋಡಿದ ಕೂಡಲೇ ಬೆರಗಾಗಿ ಮೈಮರೆತು ಹೋದರು. ಪ್ರಾರ್ಥನಾ ಮಂದಿರವನ್ನು ವೀಕ್ಷಿಸಿ ಗುರು ಮಹಾರಾಜ್ ಅವರನ್ನು ನೋಡಿ ಆ ಪ್ರಾರ್ಥನಾ ಮಂದಿರದಲ್ಲಿ ಕುಳಿತು ತದನಂತರ ರಾಕ್ಗೆ ಹೋಗಿ ಶ್ರೀ ಮಾತಾ ಶಾರದಾದೇವಿಯವರ ಆಶೀರ್ವಾದ ಪಡೆದು ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವರನ್ನು ಭೇಟಿ ಮಾಡಿದರು. ಪ್ರೀತಿಯ ಭಕ್ತಾದಿಗಳೇ, ನಮ್ಮ ಭಾಯ್ರಿ ಮೇಷ್ಟ್ರು ಊಹಿಸಿದ್ರ ಮುಂದಕ್ಕೆ ನಾನು ಶ್ರೀರಾಮಕೃಷ್ಣ ಆಶ್ರಮವನ್ನು ಸೇರಿ ನನ್ನ ಹೆಸರು ಪ್ರಸಿದ್ಧಿಯಾಗುತ್ತದೆ ಎಂದು ಅವರು ತಿಳಿದಿದ್ದರ? ಮುಂದಿನ ಸಂಚಿಕೆಯಲ್ಲಿ ಸ್ವಾಮೀಜಿಯವರ ಮತ್ತಷ್ಟು ವಿಷಯಗಳನ್ನು ಹೊತ್ತು ತರುವ ಪ್ರಯತ್ನವನ್ನು ಮಾಡುತ್ತೇವೆ. ಜೈ ಶ್ರೀರಾಮಕೃಷ್ಣ.